ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿಂದು ರುಟೀನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ನಾನಿವತ್ತು ನಮ್ಮ ಕಡೆ ಹಳ್ಳಿ ಭಾಷೆಯಲ್ಲಿ ಮಸ್ಕಾಯಿ ಅಂತ ಕರೀತಾರೆ. ಅದನ್ನು ಕೆಲವೊಬ್ಬರು ಬೇಳೆ ಸಾರು ಅಂತ ಹೇಳ್ತಾರೆ, ತರಕಾರಿ ಸಾಂಬಾರು ಅಂತ ಹೇಳ್ತಾರೆ. ನಾನು ಅದನ್ನು ನಮ್ಮ ಕಡೆ ನಾವು ಹಳ್ಳಿ ಭಾಷೆಯಲ್ಲಿ ಮಸ್ಕಾಯಿ ಅಂತಲೇ ಹೇಳ್ತೀವಿ. ನೋಡಿ ಫ್ರೆಂಡ್ಸ್, ಮಸ್ಕಾಯಿನ ಯಾವ ಥರ ಏನೇನೆಲ್ಲ ಹಾಕ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ 2 ಟೊಮೆಟೊ ಹಚ್ಕೊಂಡಿದ್ದೀನಿ, ಇಲ್ಲಿ ಒಂದು 10 ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ, ಒಂದು ಈರುಳ್ಳಿ, ಒಂದು ಆಲೂಗೆಡ್ಡೆ, 3 ಬದನೆಕಾಯಿ, ಮತ್ತು ಇಷ್ಟು ಮೊಳಕೆ ಹುಳ್ಳಿಕಾಳು, ಇಷ್ಟು ಬೇಳೆ ಹಾಕ್ತಾಯಿದ್ದೀನಿ. ಅಂದರೆ ಈ ಸಾಂಬಾರು ನಮಗೆ 2 ಹೊತ್ತಿಗೆ ಬೇಕು ಫ್ರೆಂಡ್ಸ್. ಇದು ನಾನು ಬೆಳಗ್ಗೆ ಇವತ್ತು ಅಡುಗೆನೇ ಮಾಡ್ತಾಯಿದ್ದೀನಿ, ಹಾಗಾಗಿ ಎಲ್ಲ ಹಾಕ್ತಾಯಿದ್ದೀನಿ. ಇದು ಅರಿಶಿನ ಹಾಕ್ತೀನಿ, ಅದ್ರ ಜೊತೆಗೆ ಅರಿಶಿನ ಹಾಕೋದನ್ನು ತೋರಿಸ್ತೀನಿ ಎಷ್ಟು ಹಾಕ್ತೀನಿ ಅಂತ ಫ್ರೆಂಡ್ಸ್. ನೋಡಿ, ಈಗ ಅರಿಶಿನ ಹಾಕ್ತಾಯಿದ್ದೀನಿ, ಇಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಮತ್ತು ಹಾಗೆ ಸ್ವಲ್ಪ ಮಸಾಲೆ ಪೌಡ್ರ್ ಹಾಕ್ತೀನಿ, ನಾನು ಭಾಳ ಹಾಕಲ್ಲ, ಇಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಮತ್ತು ಇವತ್ತು ಕೊತ್ತಂಬರಿ ಸೊಪ್ಪು ಇಲ್ಲ ಫ್ರೆಂಡ್ಸ್, ಕೊತ್ತಂಬರಿ ಸೊಪ್ಪು ಖಾಲಿಯಾಗಿದೆ. ಇಷ್ಟರಲ್ಲೇ ಮಾಡ್ತಾಯಿದ್ದೀನಿ. ನಾನೇ ಏನಿರುತ್ತೋ ಅದರಲ್ಲೇ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್, ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ. ಮತ್ತು ಅಷ್ಟಕ್ಕೆ ಇಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ. ಒಂದು ಚೆಂಬು ನೀರು ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ನಾನು ಒಂದು ವಿಷಲ್ ಕೂಗಿಸ್ಕೊಂತೀನಿ ಫ್ರೆಂಡ್ಸ್. ಇದನ್ನು ಫ್ರೆಂಡ್ಸ್ ನೋಡಿ, ವಿಷಲ್ ಬರ್ತಾಯಿದೆ. ಈಗ ಇದನ್ನು ಆಫ್ ಮಾಡಿ ಕೆಳಗಿಳಿಸ್ತೀನಿ ಫ್ರೆಂಡ್ಸ್. ಒಂದು 2-3 ನಿಮಿಷ, ಇದು ಒಂದೇ ವಿಷಲ್ ಕೂಗಿಸಿದ್ದೀನಲ್ವ, ಹಾಗಾಗಿ ಒಂದು 2-3 ನಿಮಿಷ ವಿಷಲ್ ಬಿಡುತ್ತೆ ಫ್ರೆಂಡ್ಸ್. ಬಿಟ್ಟಿದೆ ನೋಡಿ, ಈಗ ವಿಷಲ್ ತೆಗಿತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಹೀಗಾಗಿದೆ ಈಗ ಸಾರು. ಇದು ಫ್ರೆಂಡ್ಸ್, ನಾನೀಗ ಇದನ್ನೇನು ಇದೆಯಲ್ಲ, ಇದು ರಸ, ಅದನ್ನು ಬಸ್ತು ನಾನು ಅದನ್ನು ಮಸಿತೀನಿ, ಮಸ್ತ್ ಒಗ್ಗರಣೆ ಮಾಡಬೇಕು ಫ್ರೆಂಡ್ಸ್. ಇದನ್ನು ಫ್ರೆಂಡ್ಸ್ ನೋಡಿ, ಬಾಣಲೆ ಇಟ್ಟು 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಸಿಡಿದಿದೆ. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆಗಿದೆ ಇದು ಒಗ್ಗರಣೆ. ಇಷ್ಟೇ ಫ್ರೆಂಡ್ಸ್, ಇದಕ್ಕೆ ಒಗ್ಗರಣೆ ಮಾಡೋದು. ಒಗ್ಗರಣೆ ಇಷ್ಟು ಕೊಟ್ಟರೆ ಮುಗೀತು ಸಾಂಬಾರು. ನೋಡಿ ಫ್ರೆಂಡ್ಸ್, ಇದು ದೊಡ್ಡದಿದೆ ಪಾತ್ರೆ ಅಂದರೆ ನಾನು ಹಾಗೆ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಇದು ಆಯಿತು, ಇಷ್ಟೇ, ಇದು ಒಗ್ಗರಣೆ ಆಯಿತು. ಇದು ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಬೇಕು ಅಂತ ಇದೇ ಸಾಂಬಾರು ಮಾಡ್ತಾ ಇರ್ತೀರ, ಅಷ್ಟು ಟೇಸ್ಟ್ ಕೊಡುತ್ತೆ ಇದು. ನೋಡಿ ಫ್ರೆಂಡ್ಸ್, ಈಗ ಅನ್ನ ಸಾಂಬಾರು ಸರ್ವ್ ಮಾಡ್ತಾಯಿದ್ದೀನಿ ನಾನು. ಬೇಗ ಪಟಾಪಟ್ ಅಂತ ಆಗ ಬೇಳೆ ಸಾಂಬಾರು ಫ್ರೆಂಡ್ಸ್. ಇದು ಈ ಸಾಂಬಾರು ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.